ರಾಜ್ಯಪಾಲ ಗೆಹ್ಲೋಟ್ ಅವರು ವಾಪಸ್ ಹೋಗುವಾಗ ವಿಧಾನಸಭೆಯಿಂದ ಕಾಂಗ್ರೆಸ್ ಸದಸ್ಯರು ಅಡ್ಡಿಪಡಿಸಿದ್ರು. ಇದರ ಬಗ್ಗೆ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿತು. ಈಗ ಬಿಜೆಪಿ ಸ್ಪೀಕರ್ ಯುಟಿ ಖಾದರ್ಗೆ ದೂರನ್ನ ಕೊಟ್ಟಿದೆ. ರಾಜ್ಯಪಾಲರಿಗೆ ಅಡ್ಡಿಪಡಿಸಿದ ಸದಸ್ಯರ ಮೇಲೆ ಕ್ರಮ ಆಗಬೇಕು ಅಂತ ಒತ್ತಾಯಿಸಿದ್ದಾರೆ. ವಿಧಾನಸಭೆ ಸ್ಪೀಕರ್ಗೆ ದೂರು ಕೊಟ್ಟಿದ್ದಾರೆ. ಆರ್ ಅಶೋಕ್ ಪತ್ರ ಬರೆದು ದೂರನ್ನ ನೀಡಿದ್ದಾರೆ. ವಿಧಾನಸಭೆ ವಿಪಕ್ಷ ನಾಯಕರು ಕೂಡಲೇ ಶಿಸ್ತು ಕ್ರಮ ತಗೋಬೇಕು ಅಂತ ಸ್ಪೀಕರ್ಗೆ ಅಶೋಕ್ ಒತ್ತಾಯಿಸಿದ್ದಾರೆ. ರಾಜ್ಯಪಾಲರು ಸರ್ಕಾರ ಕೊಟ್ಟಂತ ಭಾಷಣವನ್ನ ಪೂರ್ತಿ ಓದದೆ ಸದನದಿಂದ ಹೊರ ನಡೀತಾ ಇದ್ದಂತೆ ಹರಿಪ್ರಸಾದ್ ಸೇರಿದಂತೆ ಹಲವರು ಅವರಿಗೆ ಅಡ್ಡಿಪಡಿಸ್ತಾರೆ. ರಾಜ್ಯಪಾಲರಿಗೆ ಅಡ್ಡಿಪಡಿಸಿದಂತ ಸದಸ್ಯರ ಮೇಲೆ ಕ್ರಮ ಆಗಬೇಕು ಅಂತ ವಿಧಾನಸಭೆ ಸ್ಪೀಕರ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ದೂರು ಕೊಟ್ಟಿದ್ದಾರೆ. ವಿಧಾನಸಭೆ ಅಧಿವೇಶನದಲ್ಲಿ ಇವತ್ತು ಕರಾಳ ದಿನ. ಸದನದ ಒಳಗಡೆ ಕಾಂಗ್ರೆಸ್ನವರು ಗೂಂಡಾಗಿರಿ ತೋರಿದ್ದಾರೆ. ಸದನದಲ್ಲಿ ನಡೆದ ಗದ್ದಲಕ್ಕೆ ಆರ್ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿರೋದು. ಕರಾಳ ದಿನ ಇದು ಅಂತ ಕೇಳಿದ್ದಾರೆ ಆರ್ ಅಶೋಕ್. ಸದನದ ಒಳಗಡೆ ಕಾಂಗ್ರೆಸ್ನವರು ಗೂಂಡಾಗಿರಿ ತೋರಿದ್ದಾರೆ ಅಂತ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ವಿಧಾನಸಭಾ ಅಧಿವೇಶನದ ಕಲಾಪದಲ್ಲೇ ಇವತ್ತು ಒಂದಿನ ಕರಾಳ ದಿನ. ಇವತ್ತು ಕಾಂಗ್ರೆಸ್ ಸರ್ಕಾರ ಈ ಅಧಿವೇಶನವನ್ನು ಒಂದು ಕರಾಳ ರೀತಿಯಾಗಿ ನಡೆಸಿದ್ದಾರೆ. ಗೌರವಾನ್ವಿತ ರಾಜ್ಯಪಾಲರು ಅವರ ಕರ್ತವ್ಯ ಏನಿದೆ, ಸಂವಿಧಾನದ ಅಡಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸೇತುವೆಯಾಗಿ ಕೆಲಸ ಮಾಡೋದು ಅವರ ಕರ್ತವ್ಯ. ಆ ಕರ್ತವ್ಯ ರೀತಿಯಾಗಿ ಅವರು ಕೆಲಸವನ್ನು ಮಾಡಿದ್ದಾರೆ. ಆದರೆ ಇವತ್ತು ಗವರ್ನರ್ ಅವರು ಅವರ ಮಾತುಗಳಲ್ಲಿ ಅದನ್ನು ಲೇ ಮಾಡಿ ಧನ್ಯವಾದ ಹೇಳಿ ಹೊರಟಿದ್ದಾರೆ. ಇದೇನು ಮೊದಲ ಬಾರಿ ಅಲ್ಲ. ಹಿಂದೆ ಭಾರದ್ವಾಜ್ ಅವರು ಇದ್ದಾಗೂ ಕೂಡ, ನಮ್ಮ ಸರ್ಕಾರ ಇದ್ದಾಗ, ಯಡಿಯೂರಪ್ಪನವರು ಇದ್ದಾಗ ಅವರು ಕೂಡ ಲೇ ಮಾಡಿಬಿಟ್ಟು ಹೊರಟೋದ್ರು. ಅವಾಗ ಕಾಂಗ್ರೆಸ್ಸಿನ ಗವರ್ನರು. ಹಿಂದೆ ಖುರ್ಷಿದ್ ಆಲಮ್ ಖಾನ್ ಅವರು ಕೂಡ ಗವರ್ನರ್ ಆಗಿದ್ದಾಗ ಅವರು ಕೂಡ ಲೇ ಮಾಡಿ ಭಾಳಷ್ಟು ಸಾರಿ ಹೋಗಿದ್ದಾರೆ. ಇದರಲ್ಲಿ ತಪ್ಪೇನಾಗಿದೆ? ಸಂವಿಧಾನದ ಪ್ರಕಾರ ಬರಬೇಕು, ಅವರು ಆ ಚೇರಲ್ಲಿ ಕೂತ್ಕೊಂಡು ಆ ಸರ್ಕಾರದ ಒಂದು ಭಾಷಣವನ್ನು ಲೇ ಮಾಡಿ ಹೋಗೋ ಅಧಿಕಾರ ಅವ್ರಿಗಿದ್ದೇ ಇದೆ. ಆದರೆ ಕಾಂಗ್ರೆಸ್ ಅವರು ಇಡೀ ಸದನವನ್ನು ಗೂಂಡಾಗಿರಿ ಮಾಡಿದ್ದಾರೆ. ಇವತ್ತು ರಾಜ್ಯಪಾಲರ ಮೇಲೆ ತಳ್ಳೋ ಅಂಥದ್ದು, ಅವ್ರನ್ನ ಅಟ್ಯಾಕ್ ಮಾಡೋ ಅಂಥದ್ದು. ಗೆರಾವ್ ಎಚ್ ಕೆ ಪಾಟೀಲ್ ಅಂತ ಹಿರಿಯ ಸದಸ್ಯರು, ಕಾನೂನು ಸಚಿವರು, ಅವರೇ ಎದ್ದು ನಿಂತ್ಕೊಂಡು ಗವರ್ನರ್ಗೆ ಅಡ್ಡಿಪಡಿಸಿರುವಂಥದ್ದು. ಇದೆಲ್ಲ ನೋಡಿ, ನಮ್ಮ ನಿಯಮಾವಳಿ ಪುಸ್ತಕದಲ್ಲಿ, ನಮ್ಮ ನಿಯಮಾವಳಿ ಪುಸ್ತಕ ಪೇಜ್ 13ರಲ್ಲಿ 27ನೇ ಕಲಮಲ್ಲಿ ಸ್ಪಷ್ಟವಾಗಿದೆ. ಏನಿದೆ ಅಂದರೆ, ರಾಜ್ಯಪಾಲರ ಭಾಷಣ ಅವಧಿಯಲ್ಲಿ ಅನುಸರಿಸಬೇಕಾದ ಕ್ರಮ ಸಂವಿಧಾನದ 175 ಅಥವಾ 176ರ ಅನುಚ್ಛೇದದ ಮೇರೆಗೆ ವಿಧಾನಮಂಡಲದ ಉಭಯ ಸದನ ಸಭೆ ಸೇರುವಾಗ ಅಥವಾ 175 ಅನುಚ್ಛೇದದ ಮೇರೆಗೆ ವಿಧಾನಸಭೆ ಅವಧಿಯಲ್ಲಿ ಯಾರೇ ಸದಸ್ಯರು ಯಾವುದೇ ಭಾಷಣ ಮಾಡುವ ಮೂಲಕ ಅಥವಾ ಯಾವುದೇ ಕ್ರಿಯಾಲೋಪವೆತ್ತಿ ರಾಜ್ಯಪಾಲ ಭಾಷಣಕ್ಕೆ ಮುಂಚೆಯಾಗಲಿ ಅಥವಾ ತರುವಾಯವಾಗಲಿ ರಾಜ್ಯಪಾಲರು ಸಂವಿಧಾನದ ಪ್ರತಿನಿಧಿ. ರಾಜ್ಯಪಾಲರನ್ನು ದುರುಪಯೋಗ ಪಡಿಸ್ಕೊಳ್ಳೋಕ್ಕೆ ಅವಕಾಶ ಕೊಡದೇ ಇರೋವಂಥ ಒಳ್ಳೆಯ ನಿಲುವನ್ನೇ ತೆಗೆದುಕೊಂಡಿದ್ದಾರೆ. ಯಾಕೆಂದರೆ ರಾಜ್ಯಪಾಲರ ಭಾಷಣವನ್ನು ಕೇಂದ್ರ ಸರ್ಕಾರದ ವಿರುದ್ಧ ಸಂಘರ್ಷ ಮಾಡೋದಕ್ಕೆ, ದುರ್ಬಳಕೆ ಮಾಡ್ಕೊಳ್ಳೋದಕ್ಕೆ, ತಪ್ಪು ಅಭಿಪ್ರಾಯ ಮೂಡಿಸೋದಕ್ಕೆ, ಸುಳ್ಳು ಸುದ್ದಿ ಹರಡೋದಕ್ಕೆ ದುರ್ಬಳಕೆ ಮಾಡಿಕೊಳ್ಳುವಂಥ ಒಂದು ಷಡ್ಯಂತ್ರವನ್ನು ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಮಾಡಿತ್ತು. ಅದನ್ನು ನಿರಾಕರಿಸೋದ್ರ ಮೂಲಕ ಸಂವಿಧಾನದ ಆಶಯವನ್ನು ರಾಜ್ಯಪಾಲರು ಎತ್ತಿಡಿದಿದ್ದಾರೆ. ನಾನು ಅವ್ರ ನಿಲುವನ್ನು ಸ್ವಾಗತಿಸ್ತೇನೆ. ಮತ್ತು ರಾಜ್ಯಪಾಲರ ಭಾಷಣದ ಸಂದರ್ಭದಲ್ಲಿ ನಮ್ಮ ವಿಧಾನಮಂಡಲದ ನಿಯಮಗಳು ಹೇಳ್ತವೆ, ರಾಜ್ಯಪಾಲರ ಭಾಷಣಕ್ಕೆ ಅಡ್ಡಿಪಡಿಸೋದಾಗಲಿ ಅಥವಾ ಅವರ ವಿರುದ್ಧ ಧಿಕ್ಕಾರಕ್ಕೆ ಹೋಗೋದಾಗಲಿ ಅಥವಾ ಪ್ರತಿಯಾಗಿ ಭಾಷಣ ಓದೋದಾಗಲಿ ಮಾಡತಕ್ಕದ್ದಲ್ಲ. ಅದು ಭಾಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ಕ್ರಮ ಅಂಥೇಳಿ. ಆದರೆ ಕೆಲವು ಸದಸ್ಯರು ರಾಜ್ಯಪಾಲರ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಹೋಗಿದ್ದಾರೆ. ಹಾಗಾಗಿ ವಿಧಾನಸಭೆಯ ಅಧ್ಯಕ್ಷರು, ವಿಧಾನ ಪರಿಷತ್ತಿನ ಸಭಾಪತಿಗಳು, ಯಾವ ಸದಸ್ಯರು ಆ ರೀತಿ ರಾಜ್ಯಪಾಲರನ್ನು ಅಡ್ಡ ಹಾಕುವಂಥ, ಅಟ್ಯಾಕ್ ಮಾಡುವಂಥ ಕೆಲಸವನ್ನು ಮಾಡಿದಾರೋ ಅವರ ಮೇಲೆ ಕ್ರಮ ತಗೊಳ್ಬೇಕು ಅಂತ ನಾನು ಆಗ್ರಹಿಸ್ತೇನೆ.
ಅವ್ರನ್ನ ಸಸ್ಪೆಂಡಲ್ಲಿಟ್ಟು ಕ್ರಮ ತಗೊಳ್ಬೇಕು ಅಂತ ಒತ್ತಾಯಿಸ್ತಾರೆ. ಈ ರೀತಿ ಅಡ್ಡ ಹಾಕಿದ್ದೆಲ್ಲ ಹಿಂದೆಲ್ಲ ಆಗಿತ್ತಾ? ಆ ರೀತಿಯೆಲ್ಲ ಮಾಡಬಾರ್ದು. ನಿಯಮದ ಪ್ರಕಾರ ಮಾಡಿದರೆ ಅದನ್ನು ಗಂಭೀರವಾಗಿ ತಗೊಳ್ಬೇಕು ಸಭಾಪತಿಗಳು ಮತ್ತು ಸಭಾಧ್ಯಕ್ಷರು ಅಂತ ನಿಯಮಗಳು ಹೇಳುತ್ತೆ. ಆ ನಿಯಮಗಳ ಅಡಿಯಲ್ಲಿ ಕ್ರಮ ತಗೊಳ್ಬೇಕು ಅಂತ ಆಗ್ರಹಿಸ್ತೇನೆ. ಓಕೆ, ಮುಂದೆ ವಾಟ್ ನೆಕ್ಸ್ಟ್? ಏನು ಹೋರಾಟ ಏನು ಈಗ ನೆಕ್ಸ್ಟ್ ಸದನದಲ್ಲಿ? ನಾವು ಸದನದಲ್ಲಿ 2.5 ವರ್ಷಗಳ ಸರ್ಕಾರದ ಕಾರ್ಯಗಳ ಅವಲೋಕನ ಮಾಡಿದ್ದೇವೆ. ಆ ವೈಫಲ್ಯಗಳ ಸರಮಾಲಿಯೇ ಇದೆ. ಆ ವೈಫಲ್ಯಗಳನ್ನು ಬಿಚ್ಚಿಡುವ ಕೆಲಸ ಮಾಡ್ತೇವೆ. ಈಗ ನರೇಗಾ ವಿಷಯಕ್ಕೆ ಸಂಬಂಧಪಟ್ಟಂತೆ 11 ಅಂಶಗಳನ್ನು ಪ್ರಮುಖವಾಗಿ ಸೇರಿಸಿದ್ದಾರೆ. ಅದರಿಂದ ಏನು ನಿಯಮಗಳ ಬದಲಾವಣೆ ಮಾಡಿದ್ದು, ರಾಜ್ಯ ಸರ್ಕಾರಕ್ಕೆ ಹೊರೆಯಾಗಿರುವಂಥದ್ದು, ಗಾಂಧಿ ಹೆಸರನ್ನು ಬದಲಾವಣೆ ಮಾಡಿದ್ದು. ಅವರ ಆರಂಭದಲ್ಲೇ ಕಾನೂನು ಸುವ್ಯವಸ್ಥೆಗೆ ಪೊಲೀಸ್ ಇಲಾಖೆ ಮಾದರಿಯಾಗಿದೆ ಅಂತ ಹೇಳಿದ್ದಾರೆ. ಯಾವುದು ಮಾದರಿ? ರಾಸ್ಲೀಲೆ ಪ್ರಕರಣ ಮಾದರಿನಾ? ದರೋಡೆ, ATM ದರೋಡೆ ಮಾಡೋದು ಮಾದರಿನಾ? ಶಾಸಕನ ಮನೆಗೆ ಗುಂಡಾರಿಸೋದು ಮಾದರಿನಾ? ಯಾವುದು ಮಾದರಿ? ಯಾವುದನ್ನು ಮಾದರಿ ಅಂತ ಪರಿಗಣಿಸ್ತಾರೆ? ಇದು ಸಿಟಿ ರವಿಯವರ ಮಾತು. ಕ್ಯಾಮರಾ ಪರ್ಸನ್ ಗುರು ಜೊತೆ ರವಿ ಶಿವರಾಮ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಕಾಂಗ್ರೆಸ್ನ ಸಂಸ್ಕೃತಿ ಏನು ಅನ್ನೋದು ಇವತ್ತು ಪ್ರದರ್ಶನ ಆಗಿದೆ. ಗೂಂಡಾಗಿರಿ ಪ್ರವೃತ್ತಿಯನ್ನು ಮತ್ತೆ ಕಾಂಗ್ರೆಸ್ಸು ಪ್ರದರ್ಶನ ಮಾಡಿದೆ. ಇದು ಬೀದಿಗಳಲ್ಲಿದ್ದು ಈಗ ವಿಧಾನಸಭೆಗೂ ಬಂದಿದೆ. ಇದಕ್ಕೆ ತಕ್ಕ ಉತ್ತರವನ್ನು ರಾಜ್ಯದ ಜನರು ಕೊಡಬೇಕು. ಮಾನ್ಯ ಗವರ್ನರ್ ಅವರು, ರಾಜ್ಯಪಾಲರು ಯಾವುದು ಸೂಕ್ತವೋ ಆ ವಿಚಾರಗಳನ್ನು ಹೇಳ್ತಕ್ಕಂಥದ್ದು ಅವರ ಪ್ರೊರಗೇಟಿವ್. ಅವರು ಅಚೀವ್ಮೆಂಟ್ಸು, ಪಾಲಿಸೀಸು ಮತ್ತು ಫ್ಯೂಚರ್ ಪ್ಲ್ಯಾನ್ಸ್ ಏನಿರ್ತದೋ ಅಂಥವುಗಳನ್ನು ಹಾಕಿಕೊಟ್ಟಾಗ ಅವರು ಅದನ್ನು ಸಂಪೂರ್ಣವಾಗಿ ಓದಬೇಕು. ಇದು ಕಾನೂನು ಮತ್ತು ಪದ್ಧತಿ. ಇಲ್ಲಿ ಪದ್ಧತಿಯನ್ನೇ ತಿರುಚಿ ಇವರು ಕೇಂದ್ರ ಸರ್ಕಾರವನ್ನು ನಿಂದಿಸುವ, ಅವರ ಸ್ಕೀಮ್ಗಳನ್ನು ನಿಂದಿಸ್ತಕ್ಕಂಥ ಈ ಕಾರ್ಯವನ್ನು ಮಾಡಿ ಗವರ್ನರ್ ಅವರ ಬೆರಳಿನಿಂದ ಅವರ ಕಣ್ಣನ್ನೇ ಚುಚ್ಚುವಂಥ ರೀತಿಯ ಕೆಲಸವನ್ನು ಮಾಡಿದ್ರು. ಆದ್ದರಿಂದ ಅವರು ಸಂಪೂರ್ಣ ಏನು ಪಠ್ಯವನ್ನು ತಿರಸ್ಕರಿಸಿ ಅವರು ಏನು ಸಂವಿಧಾನಕ್ಕೆ ಗೌರವ ಕೊಡಬೇಕು, ಪದ್ಧತಿಗಳನ್ನು ಯಾವ ರೀತಿ ಮಾಡಬೇಕು ಅದನ್ನು ಬಂದು ಸದನದಲ್ಲಿ ನಿಂತು ಎಲ್ಲರಿಗೂ ಗೌರವ ಕೊಟ್ಟಿದ್ದಾರೆ. ಸಂವಿಧಾನದ ಘನತೆಯನ್ನು, ಗೌರವವನ್ನು ಮತ್ತು ಒಕ್ಕೂಟ ವ್ಯವಸ್ಥೆಯನ್ನು ಎತ್ತಿ ಹಿಡಿಯುವ ಕೆಲಸವನ್ನು. ನಮ್ಮ ಜೊತೆ ಸುನೀಲ್ ಕುಮಾರ್ ಅವರಿದ್ದಾರೆ, ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ರಾಜ್ಯಪಾಲರು ಸರ್ಕಾರ ಕೊಟ್ಟಂತಹ ಭಾಷಣವನ್ನು ಮಂಡನೆ ಮಾಡಲಿಲ್ಲ. ಭಾಷಣ ಮಾಡಿದ್ದಾರೆ. ಭಾಷಣದ ಪ್ರತಿಯನ್ನು ಮಂಡನೆ ಮಾಡಿ ಮೊದಲ 2 ಲೈನ್ಗಳನ್ನು ಮತ್ತು ಕೊನೆಯ 2 ಲೈನ್ಗಳನ್ನು ಹೇಳಿದರೆ ತಪ್ಪೇನಿದೆ? ಇಡೀ ಭಾಷಣವನ್ನು ಅದ್ರ ಮಂಡನೆ ಮಾಡ್ದಂಗೆ ಈ ಥರ 100 ಪ್ರಕರಣಗಳು ಹಿಂದೆಯೂ ನಡೆದಿದೆ. ರಾಜ್ಯಪಾಲರ ಭಾಷಣವನ್ನು ಮಂಡನೆ ಮಾಡಿ ಹೋದಂಥ ಉದಾಹರಣೆಗಳು ತುಂಬ ಇದೆ. ರಾಜ್ಯಪಾಲರು ಎಲ್ಲೂ ಕೂಡ ನಿಯಮಾವಳಿಗಳನ್ನು ಉಲ್ಲಂಘನೆ ಮಾಡಿಲ್ಲ, ಸಂಪ್ರದಾಯವನ್ನು ಉಲ್ಲಂಘನೆ ಮಾಡಿಲ್ಲ. ಆದರೆ ರಾಜ್ಯಪಾಲರಿಗೆ ಅವಮಾನ ಮಾಡೋದು ಯಾರು ಅಂತ ಕೇಳಿದರೆ ಕಾಂಗ್ರೆಸ್ಸಿನ ಸದಸ್ಯರು. ಸದನದ ನಿಯಮಾವಳಿ ಪುಸ್ತಕದಲ್ಲಿ 27ನೇ ಪಾಯಿಂಟ್ ಏನು ಹೇಳ್ತಾ ಇದೆ ಅಂತ ಕೇಳಿದರೆ, ರಾಜ್ಯಪಾಲರ ಭಾಷಣಕ್ಕಿಂತ ಮುಂಚೆ, ಭಾಷಣದ ಸಂದರ್ಭದಲ್ಲಿ ಮತ್ತು ಭಾಷಣದ ನಂತರ ಯಾರೂ ಕೂಡ ಅನುಚಿತವಾದಂಥ ವರ್ತನೆಗಳನ್ನು ಮಾಡೋಂಗಿಲ್ಲ. ಮಾಡಿದರೆ ಅವರ ಮೇಲೆ ಕ್ರಮ ತಗೊಳ್ಬೇಕು ಸ್ಪೀಕರ್ ಅವರು ಅಂತೇಳಿ ನಿಯಮ ಹೇಳ್ತಾ ಇದೆ. ಸೊ ಈ ನಿಯಮದ ಪ್ರಕಾರ ಯಾರು ಅನುಚಿತ ವರ್ತನೆಯನ್ನು ಮಾಡಿದ್ದಾರೆ ಅಂಥವ್ರ ಮೇಲೆ ಕ್ರಮ ತಗೊಳ್ಳಿ ಅಂತೇಳಿ ನಾವು ಸ್ಪೀಕರ್ ಅವರಿಗೆ ಮನವಿಯನ್ನು ಕೊಡ್ತಾ ಇದ್ದೇವೆ. ಸರ್, 11 ಪುಟಗಳೇನಿದ್ರು ಅದ್ರ ಬಗ್ಗೆ ಮಾತ್ರ ರಾಜ್ಯಪಾಲರಿಗೆ ಆಕ್ಷೇಪ ಇದೆ ಅಂತ ಹೇಳಿ ನನ್ನ ಹೇಳಿದ್ರು. ಆದರೆ ಫುಲ್ ಅದು ವಿಷಯ ನಮಗೆ ಗೊತ್ತಿಲ್ಲ. ನಾವು ಮಾಧ್ಯಮಗಳ ಮುಖಾಂತರ ಗೊತ್ತಿರುವಂಥದ್ದು. ರಾಜ್ಯಪಾಲರು ಸದನಕ್ಕೆ ಬರೋಲ್ಲ ಅಂತಲೂ ಎಲ್ಲೂ ಹೇಳಿಲ್ಲ. ರಾಜ್ಯಪಾಲರು ಕೆಲವು ಆಕ್ಷೇಪಣೆಗಳನ್ನು ತೆಗೀರಿ ಅಂತ ಹೇಳಿರ್ಬೋದು, ಸರ್ಕಾರಕ್ಕೆ ಬಿಟ್ಟಂತ ವಿಷಯ. ರಾಜ್ಯಪಾಲರು ಬಂದು ತನ್ನ ಸರ್ಕಾರದ ಭಾಷಣವನ್ನು ಮಂಡನೆ ಮಾಡಿದ್ದಾರೆ. ಎಲ್ಲಿ ಉಲ್ಲಂಘನೆ ಮಾಡಿದ್ದಾರೆ? ಏನಾದರೂ ಒತ್ತಾಯ ಮಾಡ್ತೀರಾ ಸರ್? ಯಾರೆಲ್ಲ ಗದ್ದಲವನ್ನು ಮಾಡಿದ್ದಾರೆ, ಅನುಚಿತವಾಗಿ ವರ್ತನೆ ಮಾಡಿದ್ದಾರೆ, ಸದನದ ನಿಯಮಾವಳಿ 27ರ ಪ್ರಕಾರ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತೇಳಿ ಸ್ಪೀಕರ್ ಅವರಿಗೆ ಮನವಿ ಮಾಡ್ತೇವೆ. ಇವಿಷ್ಟು ಸುನೀಲ್ ಕುಮಾರ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಸತೀಶ್ ಜೊತೆ ವಿದ್ಯಶ್ರೀ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.